ಬಡ್ಸಿ. ಹಾಂ ರೀ. ಅಮ್ಮೋರೆ, ಯಜಮಾನ್ರು ಅವ್ರು ಬರೋದಿನ್ನೂ ಲೇಟ್ ಆಗುತ್ತೆ, ನೀವು ತಿಂಡಿ ಬಡಿಸಿ. ಅತ್ಗೆ, ಬರ್ತಾ ಬರ್ತಾ ಈ ಜನರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಎಷ್ಟೇ ಉಗಿದ್ರು ಅದನ್ನ ಒರೆಸ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ತರ ಇರ್ತಾರೆ. ಊರು ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಮಾತು ಕೇಳಿಲ್ವಾ ಮಲ್ಲಿಕ? ಇವಾಗ ಊರ್ ತುಂಬಾ ಅಂಥ ಜನನೇ ತುಂಬಿಕೊಂಡಿದ್ದಾರೆ, ಏನ್ ಮಾಡಕ್ಕಾಗತ್ತೆ? ಒಂದು ಹೆಣ್ಣಾಗಿ ಮಾಡಬಾರದ್ ಕೆಲ್ಸನೆಲ್ಲ ಮಾಡಿ ಏನು ಆಗೇ ಇಲ್ಲ ಅನ್ನೋ ತರ ಬದುಕ್ತಾರಲ್ಲ, ಇದು ಒಂದ್ ಬೋಳ ಅತ್ಗೆ. ಏನ ಕೊಡಿ, ಈ ಸಿಚುವೇಶನ್ ನೋಡಕತ್ತಿದ್ರ ಅಮ್ಮವ್ರಿಗೆ ತಿಂಡಿ ತಿನ್ನಾಕ ಬಿಡವಲ್ರು. ಇಷ್ಟರು ಜನ ಸೇರ್ಕೊಂಡು ಬರೀ ಬೇದ್ 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 ಬೈಗಳನ್ನ ತಿನ್ನಿಸ್ತಾರ ಅಂತ ಕಾಣ್ತದ ನೋಡು. ಯಜಮಾನ್ರು ಇಲ್ಲೇ ಇದ್ದಿದ್ರೆ ಇವ್ರು ಯಾರು ಉಸಿರು ಬಿಡ್ತಾ ಇರ್ಲಿಲ್ಲ. ಅವಾಗ ಅಮ್ಮವರು ಆರಾಮಾಗಿ ತಿನ್ಬೋದಾಗಿತ್ತು. ಈಗ ಬರ್ಬೇಕಾಯ್ತು ನೋಡು. ಅತ್ಗೆ, ಇತ್ತೀಚೆಗೆ ಒಂದ್ ಸುದ್ದಿ ಕೇಳ್ದೆ. ಅಪ್ಪನ ವಯಸ್ಸಿನ ವ್ಯಕ್ತಿನ ಅಂದ್ರೆ ಮಾವನ್ ವಯಸ್ಸಿನ ವ್ಯಕ್ತಿನ ಒಂದ್ ಯಂಗೇಜ್ ಹುಡುಗಿ, ಅಂದ್ರೆ ನಮ್ಮ ಮನೆಗ್ ಬಂದಿದ್ದಾಳಲ್ಲ ಮಾರಿ, ಆ ಥರದವಳು ಮಾವನಂತ ವ್ಯಕ್ತಿನ ಆಸ್ತಿ ಅಂತಸ್ಗೋಸ್ಕರ ದುಡ್ಗೋಸ್ಕರ ಮದ್ವೆ ಆಗಿದ್ದಾಳಂತೆ. ಗೊತ್ತಾ ನಿಮ್ಗೆ? ಅದನ್ನ ನೋಡಿ ಅಂಥವ್ರನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನ್ನೋಷ್ಟು ಕೋಪ ಬಂತು ನನಗೆ. ಆದ್ರೆ ಏನ್ ಮಾಡೋದು ಅತ್ಗೆ? ಕಾನೂನ್ನ ಕೈಗೆ ತಗೋಬಾರ್ದಲ್ವಾ? ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಾದೆ. ಅಕ್ಕ, ಆಸ್ತಿ ಅಂತಸ್ತು ದುಡ್ಗೋಸ್ಕರ ಇಂಥ ಹುಡುಗಿರು ಏನ್ ಬೇಕಾದ್ರೂ ಮಾಡ್ತಾರೆ. ಫ್ಯೂಚರಲ್ಲಿ ಆ ಮುದ್ಕನ್ನು ಸಾಯಿಸಿ ಅವ್ರ ಮನೆಯವರನ್ನು ಸಾಯಿಸಿ ಇರೋದನ್ನೆಲ್ಲ ದೋಚ್ಕೊಂಡು ಹೋಗೋದಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಖಂಡಿತ ಅದೇ ರೀತಿ ಕೆಲಸ ಮಾಡ್ತಾಳೆ. ಮೊನ್ನೆ ನನ್ನ ಹತ್ರನೂ ಸೇಮ್ ಕೇಸ್ ಬಂತು. ಒಂದು ಹುಡುಗಿ ಮದುವೆ ಆಗಿ ಆಸ್ತಿ ಅಂತಸ್ತನ್ನ ದೋಚ್ಕೊಂಡು ತನ್ನ ಲವರ್ ಜೊತೆ ಓಡ್ ಹೋಗೋಕ್ಕೋಸ್ಕರ ಮನೆಯವ್ರಿಗೆ ವಿಷ ಹಾಕ್ಕೊಟ್ಟಿದ್ದಾಳೆ. ಆದರೆ ಕರ್ಮ ಬಿಡಬೇಕಲ್ಲ, ಸಿಕ್ಕಾಕೊಂಡಿದ್ದಾಳೆ. ಈಗ ಅವ್ರ ಹತ್ರ ದುಡ್ಡು ಆಸ್ತಿ ಅಂತಸ್ತು ಎಲ್ಲ ಇದೆ, ಆದರೆ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕಾಗಲ್ವಲ್ಲ. ನಾನು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ, ನನ್ನ ಬಿಡುಗಡೆ ಮಾಡಿಸಿ ಅಂತ ಕೇಳ್ಕೊಂಡ್ಲು. ಮಾಡಿರೋದೆ ಪಾಪದ ಕೆಲಸ. ಅದರಲ್ಲಿ ನಾನು ಯಾಕೆ ಪಾಲು ತಗೋಬೇಕು ಅಂತ ಕೇಸೇ ತಗೊಳ್ಳಿಲ್ಲ. ಒಳ್ಳೆ ಕೆಲಸನೇ ಮಾಡಿದ್ರಿ. ಇಟ್ಸ್ ಗುಡ್ ಪ್ರಭಾ.